ಮನೆಯಲ್ಲಿ ತುಂಬ ಬಾಳೆಹಣ್ಣುಗಳಿತ್ತು ಅಂದರೆ ಈ ರೀತಿಯಾಗಿ ನೀವು ಇದನ್ನು ಶೇಖರಣೆ ಮಾಡ್ಬೋದು. 2 ತಿಂಗಳುಗಟ್ಟಲೆ ಇದನ್ನು ನಾವು ಉಪಯೋಗಿಸ್ಕೋಬೋದು. ಅದೇ ಬಾಳೆಹಣ್ಣು ಇದೇ ಬಾಳೆಹಣ್ಣು ಅಂತಿಲ್ಲ, ಯಾವುದೇ ಒಂದು ಬಾಳೆಹಣ್ಣು ಇದ್ದರೂ ಕೂಡ ಈ ರೀತಿಯಾಗಿ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಮತ್ತು ಕಪ್ಪು ಕೂಡ ಆಗಿಲ್ಲ ನೋಡಿ, ಒಂಚೂರು ಕಪ್ಪಾಗಿಲ್ಲ. ನಾವು ಯಾವ ರೀತಿ ಬಾಳೆಹಣ್ಣನ್ನ ಕಟ್ ಮಾಡಿ ಒಣಗಿಸಿರ್ತೀವೋ ಅದೇ ರೀತಿಯಾಗಿರುತ್ತೆ. ಮತ್ತು ಹಾಳಾಗುತ್ತೆ ಅಂತ ಭಯನೂ ಕೂಡ ಇಲ್ಲ. ಈಗ ಬಾಳೆಹಣ್ಣು ಬೇರೆ ಅಂದರೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಒಂದು ವಾರಗಟ್ಟಲೆ ಇಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಇಟ್ಟು ಅಂದರೆ ಕಪ್ಪಾಗಿಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ಟರೂ ಕಪ್ಪಾಗುತ್ತೆ. ಆದರೆ ಈ ರೀತಿ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು 2 ತಿಂಗಳುಗಟ್ಟಲೆ ಇಟ್ಟರೂ ಕಪ್ಪಾಗೋದಿಲ್ಲ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಮಾಮೂಲಿ ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ಲ, ಅದು ತಂದಿದ್ದರು, ದೊಡ್ಡದು ಒಂದು ಗೊನೆನೇ ತಂದಿದ್ದರು. ಅದರಲ್ಲಿ ಬೇಕಾದಷ್ಟು ತಿಂದ್ವಿ. ಇನ್ನು ಸ್ವಲ್ಪ ಉಳಿತಲ್ಲ, ಮತ್ತು ಅದೆಲ್ಲ ಸ್ವಲ್ಪ ಕಪ್ಪಾಗಿ ಸ್ಟಾರ್ಟ್ ಆಯಿತು. ಅದರಿಂದ ಮೇಲ್ಗಡೆ ಇರೋದೆಲ್ಲ ತೆಗೆದುಬಿಟ್ಟು ನಾನು ಈ ರೀತಿ ಬಾಳೆಹಣ್ಣನ್ನ ಸಣ್ಣ ಸಣ್ಣ ಪೀಸ್ಗಳು ಅಂದರೆ ರೌಂಡ್ ಪೀಸ್ಗಳನ್ನು ಮಾಡಿದ್ದನ್ನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ನಾನು ಒಣಗಿಸಿದ್ದೀನಿ. ನೋಡಿ, ನಮ್ಗೆ ಕಾಣ್ತಿರ್ಬೋದು, ಅದು ಏಲಕ್ಕಿ ಬಾಳೆಹಣ್ಣೆ. ಇದು ಈ ರೀತಿ ಕಟ್ ಮಾಡಿ ನಾನು ಇದನ್ನು ಒಂದು 15 ದಿನಗಳ ಕಾಲ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬಿಸಿಲಿದೆ. ಮತ್ತು ಇದು ಸ್ವಲ್ಪ ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಗಾಳಿ ತುಂಬ ಇತ್ತು. ಆದ್ದರಿಂದ ಧೂಳು ಕೂಡ ಬರಲ್ಲ ಅಂತಲ್ಲ, ಬಟ್ಟೆ ಕಟ್ಟಿ ಇಡೋದ್ರಿಂದ ಬೇಗ ಒಣಗೋದಿಲ್ಲ ಮತ್ತು ಕಪ್ಪಾಗಿಬಿಡುತ್ತೆ. ಅದರಿಂದ ನಾವು ಈ ರೀತಿ ತೆರೆದ ಒಂದು ಪಾತ್ರೆಯಲ್ಲಿ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನೋಡಿ, ಒಂದು ದಿವಸ ಇಟ್ಟಾದ್ಮೇಲೆ ಮಾರನೇ ದಿವಸ ಇದನ್ನು ಮತ್ತೆ ಇಡ್ತಾ ಇದ್ದೀನಿ. ಮಾರನೇ ದಿವಸ ಇಡುವಾಗ ಇದನ್ನು ಒಂದ್ಸರಿ ತಿರುಗಿಸ್ಕೊಳ್ಳಿ. ಎಲ್ಲನೂ ಒಂದು ಒಂದು ಹಣ್ಣಿನ ಪೀಸ್ ಇರುತ್ತೆ, ತಿರುಗಿಸ್ಕೊಳ್ಳಿ. ಸ್ವಲ್ಪ ನಿಮಗೆ ಅಂಟ್ದಂಗೆ ಅನ್ನಿಸ್ಬೋದು, ಆದರೂ ಒಣಗಿದ ಮೇಲೆ ಎಲ್ಲ ತಳ ಬಿಟ್ಕೊಂಬರುತ್ತೆ, ತೊಂದರೆ ಇಲ್ಲ. ನೋಡಿ, ನಂತರ ಒಂದು ವಾರ ಆದಮೇಲೆ ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಂದು ವಾರ ಆಗಿದೆ ಈಗ ನಾನು ಒಣಗಿಸಿ ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ತಳ ಎಲ್ಲ ಬಿಟ್ಕೊಂಬಂದಿದೆ. ಪಕ್ಕದಲ್ಲಿ ನಾನು ಇಲ್ಲಿ ಉದ್ದಿನಬೇಳೆನೂ ನಾನು ನೆನೆಸಿದ್ದೀನಿ, ಅಂದರೆ ನೆನೆಸಿ ಒಣಗಿಸಿದ್ದೀನಿ. ಅದನ್ನು ಕೂಡ ರೆಸಿಪಿನ ನೆಕ್ಸ್ಟ್ ಹಾಕ್ತೀನಿ. ಇಲ್ಲಿ ನೋಡಿ, ಇವಾಗ ಒಂದು ವಾರ ಆದಮೇಲೆ ನಾನು ಸಂಜೆ ತೋರಿಸ್ತಾ ಇದ್ದೀನಿ, ಅಂದರೆ 4 ಗಂಟೆ ಆಗಿದೆ. ಇದೇ ರೀತಿಯಾಗಿ ಮತ್ತೊಂದು ವಾರ ನಾನು ಒಣಗಿಸ್ಕೊಂಬರ್ತೀನಿ. ಟೋಟಲ್ 15 ದಿನಗಳ ಕಾಲ ನಾನು ಒಣಗಿಸ್ಕೊಂಬರ್ತೀನಿ. ಮೇಲೆ ಸ್ವಲ್ಪ ಧೂಳು ಕುಂತಂಗೆ ಆಗಿರುತ್ತೆ, ತೊಂದರೆ ಇಲ್ಲ. ನಂತರದಲ್ಲಿ ಸ್ವಲ್ಪ ಕಡುವು ಬಿಟ್ಟರೆ ಹೋಗ್ಬಿಡುತ್ತೆ ಅದು. ನೋಡಿ, ಈ ರೀತಿ ಗಟ್ಟಿಯಾಗಿದೆ. ಇದನ್ನು ನಾವು ಮತ್ತೊಂದು ವಾರ ಬಿಟ್ಟು ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, 15 ದಿನ ಆಗಿದೆ, ಮತ್ತೊಂದು ವಾರ ಆಗಿದೆ. ಈ ರೀತಿಯಾಗಿ ಆಗಿದೆ. ಮತ್ತು ಇದು ಸ್ಮೆಲ್ ಹೇಗೆ ಬರುತ್ತೆ ಗೊತ್ತಾ ನಿಮಗೆ? ಅಂಜೂರ ತಿಂದಿರ್ಬೋದು ನೀವು, ಅದೇ ರೀತಿಯಾಗಿ ಸ್ಮೆಲ್ ಬರುತ್ತೆ. ಮತ್ತು ತಿನ್ನುವಾಗ ತುಂಬಾ ಒಂಥರ ನಾವೇನೋ ಒಂದು ಫ್ರೂಟ್ಸ್ ತಿಂತಿದ್ದೇವೆ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಯಾರಿಗಾರು ಮಾಡಬೇಕಾದ್ರೆ ಕಳಿಸ್ಬೋದು, ಒಂದು ವಾರಗಟ್ಟಲೆ ಹಾಳಾಗೋದಿಲ್ಲ. ಪ್ಯಾಕೆಟ್ ಮಾಡಿ ಕೂಡ ಕಳಿಸ್ಬೋದು. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಬಾಳೆಹಣ್ಣು ಕೂಡ ಹಾಳಾಗೋದಿಲ್ಲ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ರೀತಿಯಾಗಿ ತಿಂದು ಮಕ್ಕಳಿಗೂ ಕೂಡ ನೀವು ಆರಾಮಾಗಿ ಈ ರೀತಿ ಕೊಡ್ಬೋದು. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.